ಕಾಶ್ಮೀರದ ಗಲ್ಲಿ ಗಲ್ಲಿ ಉಗ್ರರಿಗಾಗಿ ಈಗ ಸೇನಾ ತಲಾಶಿ ಮಾಡ್ತಾ ಆಗ್ತಿದೆ. ಇನ್ನು ಬಿಲದಲ್ಲ ಅಡಗಿರುವಂತಹ ಉಗ್ರರನ್ನ ಹುಡುಕಿ ಹೊಡೆದಿದೆ ನಮ್ಮ ಭಾರತೀಯ ಸೇನೆ. ಇನ್ನು ಕಾಶ್ಮೀರದ ಗಲ್ಲಿ ಗಲ್ಲಿಯಲ್ಲಿ ಉಗ್ರರಿಗಾಗಿ ಸೇನೆ ತಲಾಶಿ ಮಾಡಲಾಗ್ತಿದೆ. ನೆಲದಲ್ಲಿ ಅಡಗಿ ಕೂತಿರುವಂತ ಉಗ್ರರನ್ನ ಹುಡುಕಿ ಹೊಡೆಯಲಾಗ್ತಿದೆ ಸೇನೆಯಿಂದ. ಕ್ಲೀನ್ ಕಾಶ್ಮೀರಕ್ಕಾಗಿ ಭಾರತೀಯ ಸೇನೆ ಕಾರ್ಯಾಚರಣೆ ನಡೆಸುತ್ತಿದೆ. ಇನ್ನು ಒಂದೇ ದಿನದಲ್ಲಿ 3 ಉಗ್ರರನ್ನ ಎನ್ಕೌಂಟರ್ ಮಾಡಲಾಗಿದೆ. ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಸೇರಿರುವಂತಹ ಉಗ್ರರು ಇವರೆಲ್ಲ. ಜಮ್ಮು ಕಾಶ್ಮೀರದಲ್ಲಿ ತ್ರಾಲ್ ಪ್ರದೇಶದಲ್ಲಿ ಅಡಗಿದ್ದಂತ ಉಗ್ರರ ಮಾಹಿತಿ ಸಿಕ್ತಿದ್ದಂತೆ ಕಳೆದ 48 ಗಂಟೆಗಳಲ್ಲಿ ಎರಡನೇ ಬಾರಿಗೆ ಎನ್ಕೌಂಟರ್ ಆಗಿರೋದು. ಸ್ಥಳೀಯರ ಮಾಹಿತಿಯನ್ನ ಆಧರಿಸಿ ಸೇನೆ ಕಾರ್ಯಾಚರಣೆಗಿಳಿದಿತ್ತು. ಕಾಶ್ಮೀರದ ಜನರ ಬಳಿ ಮಾಹಿತಿಯನ್ನ ಪಡೆದುಕೊಂಡಿದ್ರು ಸೇನಾ ಅಧಿಕಾರಿಗಳು. ಆ ನಿಟ್ಟಿನಲ್ಲಿ ಕ್ಲೀನ್ ಕಾಶ್ಮೀರ ಭಾರತೀಯ ಅನ್ನುವಂತಹ ಅಭಿಯಾನವನ್ನ ಮಾಡಿಕೊಂಡು ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಉಗ್ರ ಸಂಘಟನೆಗೆ ಸೇರಿರುವಂತಹ ಉಗ್ರರನ್ನ ಹತ್ಯೆ ಮಾಡಲಾಗಿದೆ. ಬಿಲದಲ್ಲಿ ಅಡಗಿ ಕೂತಿದ್ರು ಎಲ್ಲ ಉಗ್ರರು. ಇವರನ್ನ ಎನ್ಕೌಂಟರ್ ಮಾಡುವಂತ ಕೆಲಸ ನಮ್ಮ ಭಾರತೀಯ ಸೇನೆ ಮಾಡಿದೆ ಇವತ್ತು. ಈ ಮೂಲಕವಾಗಿ ಅಂದ್ರೆ ಈ ಮಾಹಿತಿಯನ್ನ ಆ ಭಾಗದಲ್ಲಿರುವಂತಹ ಸ್ಥಳೀಯರಿಂದ ಪಡೆದುಕೊಂಡು ಖಚಿತ ಮಾಹಿತಿಯ ಮೇರೆಗೆ ನಮ್ಮ ಸೇನಾ ಅಧಿಕಾರಿಗಳು ಫೀಲ್ಡಿಗಿಳಿದಿದ್ರು. ಅದಾದ್ಮೇಲೆ ಎಲ್ಲೆಲ್ಲಿದ್ರು ಗಲ್ಲಿಯಲ್ಲಿ ಹುಡುಕಿ ಅವರನ್ನ ಹತ್ಯೆ ಮಾಡುವಂತ ಕೆಲಸ ಆಗಿದೆ. ಡ್ರೋನ್ಗಳನ್ನ ಬಳಸಿ ಉಗ್ರರನ್ನ ಮಟ್ಟ ಹಾಕ್ತಿದ್ದಾರೆ ನಮ್ಮ ಸೇನಾ ಅಧಿಕಾರಿಗಳು. ಜಮ್ಮು ಕಾಶ್ಮೀರದ ತ್ರಾಲ್ ಪ್ರದೇಶದಲ್ಲಿ ಇದು ಕೂಡ ಬಹಳ ಸೂಕ್ಷ್ಮ ಪ್ರದೇಶದಲ್ಲಿ ಗುರುತಿಸಿಕೊಂಡಿರುವಂತಹ ಸ್ಥಳ ಇದು. ಹೀಗಾಗಿನೇ ಕ್ಲೀನ್ ಕಾಶ್ಮೀರಕ್ಕಾಗಿ ಇಂಥದ್ದೊಂದು ಅಭಿಯಾನವನ್ನ ಕೈಗೊಳ್ಳಲಾಗಿದೆ. ಇವರೆಲ್ಲರೂ ಕೂಡ ಮೋಸ್ಟ್ ವಾಂಟೆಡ್ ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಸೇರಿರುವಂತಹ ಉಗ್ರರು. ಆ ನಿಟ್ಟಿನಲ್ಲಿ ಪಾಕ್ ಕ್ರಿಮಿಗಳನ್ನ ಹುಡುಕಿ ಭಾರತ ಈಗ ಹೊಡಿತಾ ಇದೆ.